Hi everyone, this is Anusha and welcome to my channel. Good morning. I had a very good sleep last night and ಎದ್ದಾಗ it was around 8:45 9 o'clock and ಕ್ವಿಕ್ಕಾಗಿ ನೈಟೇ ನಾನು ಪ್ರಿಪೇರ್ ಮಾಡ್ಕೊಬಿಟ್ಟಿದ್ದೆ. ಅದು ತರಕಾರಿ ಎಲ್ಲ ಹೆಚ್ಕೊಳ್ಳೋದು ಅದೆಲ್ಲ ಬಿಸಿಬೇಳೆಭಾತ್ ಮಾಡೋದಕ್ಕೆ. ಸೊ ಕ್ವಿಕ್ಕಾಗಿ ಬಿಸಿಬೇಳೆಭಾತ್ ಮಾಡ್ತಿದ್ದೀನಿ ಆ್ಯಂಡ್ ಇಡ್ಲಿಗೆ ನೆನೆಸಿದ್ದೀನಿ ಬಿಕಾಸ್ ನಾಳೆ ಕೈಮಾ ಸಾಂಬಾರ್ ಇಡ್ಲಿ ಮಾಡಬೇಕು ಅಂತೆಲ್ಲ. ಸೊ ಬನ್ನಿ ಲೆಟ್ಸ್ ಗೋ ಆ್ಯಂಡ್ ಪ್ರಿಪೇರ್ ಬಿಸಿಬೇಳೆಭಾತ್. ಇವತ್ತು ನಾಳೆ ಸ್ವಲ್ಪ ಚಿಲ್ಲಾಗಿರೋಣ. ಸೊ ಫುಡ್ ಅಂದರೆ ಊಟ ಎಲ್ಲ ಅಡುಗೆ ಎಲ್ಲ ಮಾಡೋಣ. ನಮ್ಮಮ್ಮ ಬಂದಿದ್ದಾರೆ ಅಂದರೆ ನನಗೆ ಒಂಥರ ಆರ್ಡರ್ ಇರೋದ್ರಿಂದ ನೆನ್ನೆ ಮೊನ್ನೆ ಎಲ್ಲ ನಾನೇನು ಪ್ರಾಪರಾಗಿ ಏನೂ ಮಾಡೋಕ್ಕೆ ಆಗಲಿಲ್ಲ. ಸೊ ಇವತ್ತೆಲ್ಲ ಮಾಡೋಣ ಅಂತ ಇವಾಗ ಬಿಸಿಬೇಳೆಭಾತ್ ಪ್ರಿಪೇರ್ ಮಾಡಿ ಮೂಲಂಗಿ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಸಾಂಬಾರೆಲ್ಲ ಮಾಡೋಣ ಅಥವಾ ಜಜ್ಜಿ ಮೂಲಂಗಿ ಮಾಡೋಣ ಮಧ್ಯಾಹ್ನಕ್ಕೆ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಚಿಲ್ ಮಾಡೋಣ. ವಾರ್ಡ್ರೋಬ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಸ್ಪೆಷಲಿ ನಾನು ರೂಮ್ ಕ್ಲೀನ್ ಮಾಡಬೇಕಷ್ಟೇ. ಮನೆಯೆಲ್ಲ ಕ್ಲೀನಾಗಿದೆ. ಮೈ ರೂಮ್ ಸ್ಪೆಷಲಿ ದ ವಾರ್ಡ್ರೋಬ್ಸ್ ಹ್ಯಾಸ್ ಬೀನ್ ಸೋ ಮೆಸ್ಡ್ ಅಪ್ ಸಿನ್ಸ್ ಫ್ರಮ್ ಸೋ ಮೆನಿ ಡೇಸ್. ನಾನು ಕ್ಲೀನ್ ಮಾಡೋಕ್ಕಾಗಿಲ್ಲ. ಸೊ ಅದು ಒಂದು ಕ್ಲೀನ್ ಮಾಡ್ಬೇಕು ನಾನು. ಎಸ್, ದಟ್ಸ್ ದ ಪ್ಲ್ಯಾನ್ ಫಾರ್ ನೌ. ಲೆಟ್ಸ್ ಗೋ, ಲೆಟ್ಸ್ ಪ್ರಿಪೇರ್ ಬಿಸಿಬೇಳೆಭಾತ್ ಆ್ಯಂಡ್ ದೆನ್ ಐ ಆಮ್ ಗೋನಾ ಸಿ ಯು ಗೈಸ್. ನಾನು ಈಗೀಗ ಏನು ಮಾಡ್ತಿದ್ದೀನಿ ಅಂದರೆ ಬೇಳೆ ಸಾಂಬಾರು ಆಗಿರ್ಬೋದು ಯಾವುದೇ ಆಗಿರ್ಬೋದು ಒಗ್ಗರಣೆ ಲಾಸ್ಟ್ಗೆ ಹಾಕೋ ಬದಲು ಫಸ್ಟ್ ಎಣ್ಣೆ ಹಾಕ್ತೀವಲ್ಲ ಆವಾಗಲೇ ಒಗ್ಗರಣೆ ಹಾಕ್ಕೊಬಿಡ್ತಾ ಇದ್ದೀನಿ. ಲಾಸ್ಟ್ಗೆ ಹಾಕೋದು ತಪ್ಪುತ್ತೆ, ಅದು ಒಗ್ಗರಣೆ ಸಪ್ರೇಟಾಗಿ ಹಾಕೋ ಬದಲು. ಸೊ ಇವಾಗ ಆಲೂಗೆಡ್ಡೆ ಟೊಮೊಟೊ ಈರುಳ್ಳಿ ಒಗ್ಗರಣೆ ಥಿಂಗ್ಸ್ ಎಲ್ಲ ಹಾಕಿ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಆಲ್ರೆಡಿ ವಾಟ್ ಈಸ್ ದಿಸ್ ರೈಸ್ ಮತ್ತು ತರಕಾರಿ ಬೇಳೆ ಎಲ್ಲ ಒಂದು ರೌಂಡ್ ಕೂಗಿಸ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ವಾಟ್ ಬಿಸಿಬೇಳೆಭಾತ್ ಪೌಡರ್ ಲುಕ್ಸ್ ಲೈಕ್. ಸೊ ಅಂದರೆ ನಮ್ಮಮ್ಮ ಕವರಲ್ಲಿ ಹಾಕೊಂಡು ತಂದಿದ್ದಾರೆ. ಸೊ ಹಾಗಾಗಿ ಹಾಗಿದೆ. ಹಿಯರ್ ಯು ಗೋ, ಬಿಸಿಬೇಳೆಭಾತ್ ಇಸ್ ರೆಡಿ. ಇಟ್ಸ್ ಲುಕಿಂಗ್ ಸೋ ಗುಡ್, ಸೋ ಡೆಲಿಷಿಯಸ್. ಟೇಸ್ಟು ಕೂಡ ಹಾಗೆ ಬಂದಿದೆ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಈಸ್. ಆಫ್ ಮಾಡೋಣ, ಇವಾಗ ಆಗಿದೆ. So let's have the breakfast. The next morning. Good morning. This is the next day. As I said, I'm preparing idli. ಕೈಮಾ ಸಾಂಬಾರ್ಗೆ ಮಸಾಲೆ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ. ಆ್ಯಂಡ್ ಕೈಮಾಗೆ ಮಿಕ್ಸ್ ಮಾಡೋದಕ್ಕೆ ಈರುಳ್ಳಿ ಇದೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಆ್ಯಂಡ್ ಯು ಗೈಸ್, ಯು ಶುಡ್ ಸಿ ಮೈ ಇಡ್ಲಿ ಹಿಟ್ಟು. ಹೌ ಮಚ್ ಸ್ಯಾಟಿಸ್ಫೈಯಿಂಗ್ ಈಸ್ ದಿಸ್. ಇಲ್ಲಿ ಫುಲ್ ಫರ್ಮೆಂಟೆಡ್ ಆಗಿದೆ, ಹೆಂಗಾಗಿದೆ, ಸಕ್ಕದಾಗಿದೆ. ಈಗ ಇಡ್ಲಿ ಮಾಡೋದಷ್ಟೇ ಬಾಕಿ. ಇನ್ನೂ ಕೈಮಾ ಮನೆಗೆ ಬಂದಿಲ್ಲ, ಈಗ ತೊಗೊಬರ್ತಿದ್ದಾನೆ ಪ್ರೀತಮ್. ಅಷ್ಟರಲ್ಲಿ ಇಡ್ಲಿ ಪ್ರಿಪೇರ್ ಮಾಡೋಣ. ವಿತ್ ಇಡ್ಲಿ, ಸಿ ಹೌ ಬ್ಯೂಟಿಫುಲ್ ಆ್ಯಂಡ್ ಸ್ಮೂತ್ ಇಟ್ ಈಸ್. ಬಿಸಿ ಬಿಸಿ ಇಡ್ಲಿ ರೆಡಿ ಆ್ಯಂಡ್ ಕೈಮಾ ಸಾಂಬಾರು ಕೂಡ ರೆಡಿ ಆಗಿದೆ. ದಿಸ್ ಈಸ್ ಹೌ ಕೈಮಾ ಸಾಂಬಾರು ಇಸ್ ಲುಕಿಂಗ್. Hi you guys, this is our next day. It's been 12 o'clock. ಈಗ I am already super duper fresh and ready like this. ನೋಡಿದ್ರಲ್ಲ, ಇದು ಅರಮ್ಯದು ಡ್ರೆಸ್ಸು. ಹೌ ಪ್ರಿಟಿ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಕಂಫರ್ಟಬಲ್ ಆಗಿದೆ. ಎಷ್ಟು ಚೆನ್ನಾಗಿದೆ. ಐ ಆಮ್ ದಟ್ ಡ್ರೆಸ್ ಗರ್ಲ್ ಅನ್ನೋ ಥರ. ನನಗೆ ಡ್ರೆಸ್ಸಸ್, ಒನ್ ಪೀಸ್ ಡ್ರೆಸ್ಸಸ್ ತುಂಬಾ ಇಷ್ಟ. ಮೋರ್ ದ್ಯಾನ್ ಅದರ್ ಔಟ್ಫಿಟ್ಸ್. ಎಷ್ಟು ಕಂಫಿಯಾಗಿ ಕಾಟನ್ ಸಕ್ಕದಾಗಿದೆ. ಆ್ಯಂಡ್ ಆಲ್ರೆಡಿ ಮೊನ್ನೆ ತೊಗೊಬಂದು ಆಲ್ರೆಡಿ ಹಾಕ್ಕೊಬಿಟ್ಟಿದ್ದೀನಿ ನನ್ನ ವರ್ಕ್ಗೆ. ದಿಸ್ ಈಸ್ ಹೌ ಐ ಆಮ್ ರೆಡಿ ಫಾರ್ ಮೈ ವರ್ಕ್. ಇವತ್ತು ವರ್ಕ್ ಹೋಗೋದಕ್ಕೆ ಸಖತ್ ಜೋಶ್ ಇದೆ ಬಿಕಾಸ್ ಬ್ರೈಡು. ಅಟ್ ದ ಸೇಮ್ ಟೈಮ್ ಒಂಥರ ಅಂತ ಅನಿಸ್ತಿದೆ. ಯಾಕೆ ಅಂದರೆ ಯಲಹಂಕ, ನಾನಿರೋದು RR ನಗರ, ನಾನು ಹೋಗಬೇಕಾಗಿರೋದು ಯಲಹಂಕ. ಇಟ್ಸ್ ಬೀನ್ ಲೈಕ್ 1.5 hour ಬೇಕು ಅಂತ ತೋರಿಸ್ತಿದೆ. ಈಗ ನಾನು ಲೊಕೇಶನ್ ಎಲ್ಲ ಚೆಕ್ ಮಾಡಿದ್ರೆ 1.5 hours ಹೆಂಗೆ ಹೋಗ್ತೀನಿ ಒಬ್ಬಳೇ ಗೊತ್ತಿಲ್ಲ ಬಿಕಾಸ್ ಪ್ರೀತಮ್ ಇಲ್ಲ. ಸೊ ಐ ನೋ ಐಲ್ ಬುಕ್ ದ ಕ್ಯಾಬ್ ಆ್ಯಂಡ್ ಐಮ್ ಗೋನಾ ರೀಚ್ ದ ಪ್ಲೇಸ್. ಆ್ಯಂಡ್ ದಿಸ್ ಈಸ್ ಹೌ ಐ ಆಮ್ ರೆಡಿ. 1.5 hour ಮುಂಚೆನೇ ಹೊರಡ್ಬೇಕು ನಾನು. 2 ಗಂಟೆ 2:15 ಅಲ್ಲಿದ್ದರೂ ಸಾಕು. ಬಟ್ ಈ ಥರ ಸಿಚುವೇಶನ್ ಇರೋದ್ರಿಂದ ಆ ಕಡೆ ಈ ಕಡೆ ಆಗಿಬಿಟ್ರೆ ಟ್ರಾಫಿಕಲ್ಲಿ ಟೈಮ್ ಅಂತ ಅಂದ್ಬಿಟ್ಟು ಸೊ ಒಂದು ಬೇಗನೆ ಹೊರಡ್ಬೇಕು ನಾನು. ಇವಾಗ 12:45 ಮನೆ ಬಿಡ್ತೀನಿ. ದಿಸ್ ಈಸ್ ಲೈಕ್ ಫೈನಲಿ ಐ ಹ್ಯಾವ್ ರೀಚ್ ದ ವೆನ್ಯೂ ಅನ್ನೋ ಥರ ಅನಿಸ್ಬಿಡ್ತು. ಅಷ್ಟು ದೂರ ಅನಿಸ್ತು. ಲಿಟ್ರಲಿ ಟುಕ್ 2 hours ಟು ರೀಚ್ ದಿಸ್ ಪ್ಲೇಸ್. ನಾವು ಜಸ್ಟ್ 2-3 minutes, ಅಟ್ಲೀಸ್ಟ್ ಒಂದು 5-10 minutes ಆದರೂ ನಾವು ಲೇಟಾಗಿ ಬರಲಿ ಅಥವಾ ನಾವು ಎಷ್ಟೇ ಬೇಗ ಬರಲಿ, ವೆಯ್ಟಿಂಗ್ ಪೀರಿಯಡ್ ಸ್ಟಾರ್ಟೆಡ್. ನಾವು 2 minutes ಕೂತ್ಕೊಳ್ಳೋಣ, ನೋ ಪ್ರಾಬ್ಲಮ್. ಬಿಕಾಸ್ ಇಷ್ಟು ಲಗೇಜ್ನ ಇಟ್ಕೊಬಂದು ನನಗೂ ಸುಧಾರಿಸ್ಕೋಬೇಕಾಗಿದೆ. ಯಾ back to home and I'm back to my work. The next day.
Hi you guys, it's been evening and yeah, I'm super duper fresh and ready. Morning makeover came out so good, so beautiful. So ತುಂಬ ಚೆನ್ನಾಗಾಯಿತು. ಎರಡು ಲುಕ್ಕನ್ನು ನೋಡಿರ್ತೀರ ಆಲ್ಮೋಸ್ಟ್. ಇಲ್ಲಿ ಡೀಟೇಲ್ ಆಗೆಲ್ಲ ಹಾಕೋಕ್ಕಾಗಿರಲ್ಲ, ಹಾಕಿರಲ್ಲ ನಾನು. ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಇಫ್ ಯು ವಾಂಟ್ ಫಾರ್ ಬ್ರೈಡಲ್ ಎನ್ಕ್ವೈರಿ ಅಥವಾ ನನ್ನ ಲುಕ್ಸ್ ಹೆಂಗೆ ಕ್ರಿಯೇಟ್ ಮಾಡಿದ್ದೀನಿ ನನ್ನ ಪೇಜ್ ಎಲ್ಲ ಚೆಕ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಡೈರೆಕ್ಟ್ ಲಿಂಕ್ ಇದೆ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್, ಫಾಲೋ ಆಲ್ ದ್ಯಾಟ್. ಈಗ ಇಟ್ಸ್ ಬೀನ್ ಈವ್ನಿಂಗ್ ಆ್ಯಂಡ್ ನಾನು ನಾಳೆ ಶುಕ್ರವಾರ ನಾನು ಪೂಜೆ ಇಟ್ಕೊಂಡಿದ್ದೀನಿ ನಮ್ಮ ಏರಿಯಾ ಸರ್ಕಲ್ ಮಾರಮ್ಮಗೆ, ಉತ್ರಳ್ಳಿ ರೋಡಲ್ಲಿ ಇದೆಯಲ್ಲ ಅಲ್ಲಿ. ಸೊ ನಾನು ಎಷ್ಟೊಂದು ದಿನದಿಂದ ಅನ್ಕೊತಾ ಇದ್ದೆ. ಸೊ ನಮ್ಮ ಅಮ್ಮನೂ ಬಂದಿದ್ದಾರೆ, ಇಟ್ಸ್ ರೈಟ್ ಟೈಮ್ ಪೂಜೆ ಮಾಡ್ಸೋಣ ಅಂತ. ಇಲ್ಲ, ಸ್ಯಾರಿ ತೊಗೊಂಡಿದ್ದೀನಿ, ದೇವ್ರ ಸೀರೆ ಅಂತಾರಲ್ಲ, ಸೊ ಆ ಥರದ್ದು ತೊಗೊಂಡು ಬಂದಿದ್ದೀನಿ. ಸೊ ಯೆಲ್ಲೋ ಕಲರ್ ಗ್ರೀನ್ ಬಾರ್ಡರಲ್ಲಿ. ಸೊ ಇವಾಗ ಸೀರೆ ಕೊಟ್ಬಿಟ್ಟು ಅವ್ರಿಗೆ ಆ್ಯಂಡ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅವ್ರು ನೈವೇದ್ಯ ಅಭಿಷೇಕ ಥರ ಮಾಡ್ತಾರಲ್ಲ, ಸೊ ಅದನ್ನು ಮಾಡಿಸ್ತೀನಿ, ಸೀರೆ ಕೊಡ್ತೀನಿ, ನಾಳೆ ಮಡ್ಲಕ್ಕಿ ಕೊಡ್ತೀನಿ. ಬೆಳಗ್ಗೆ ನಮ್ಮ ಪೂಜೆನೇ ಇರುತ್ತೆ. ಸೊ ಇದೆಲ್ಲ ಮಾಡ್ಸೋಣ ಅಂತ ಪ್ಲಾನ್ ಮಾಡಿಕೊಂಡು ಇವಾಗ ಟೆಂಪಲ್ಗೆ ಹೋಗೋಕ್ಕೆ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಇವಾಗ ಟೆಂಪಲ್ಗೆ ಹೋಗಿ ಸ್ಯಾರಿ ಕೊಟ್ಬಿಟ್ಟು ಅದೇನು ಚಾರ್ಜಸ್ ಇದೆ ಅದನ್ನು ಕೊಟ್ಬಿಟ್ಟು ಅದಾದಮೇಲೆ ಮಡ್ಲಕ್ಕಿಗೆ ಏನೇನು ಬೇಕು ಎಲ್ಲ ಬರ್ಕೊಟ್ಟಿದ್ದಾರೆ ನಮ್ಮಮ್ಮ, ಎಲ್ಲ ಹೊಸದಂದ್ರೆ ಎಲ್ಲ ತೊಗೊಂಡು ಬಾ ಅಂತ. ಸೊ ಅದನ್ನೆಲ್ಲ ತರಕ್ಕೆ ಹೋಗ್ತಾ ಇದ್ದೀನಿ. ಏನೇನು ಬೇಕು ಅಂತ ನಮ್ಮಮ್ಮ ಬರೆದಿರೋ ಲಿಸ್ಟ್ ಇದು ಮಡ್ಲಕ್ಕಿಗೆ ಎಲ್ಲ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಪ್ರೀತಮ್. ಆ್ಯಕ್ಚುಲಿ ನಾನೇ ಎಲ್ಲ ನಾನು ಬರಲೇಬೇಕಂತ ಇದು ಮಾಡಿದ್ದೀನಿ. ಐ ಡೋಂಟ್ ನೋ ವೈ ಹಿ ಈಸ್ ಸೋ ಮಚ್ ಬ್ಯುಸಿ ನವ್ ಡೇಸ್. ಸೊ ಐ ಆಮ್ ವೇಟಿಂಗ್ ಫಾರ್ ಹಿಮ್. ದೇವಸ್ಥಾನಕ್ಕೆ ಬಂದು ಸೀರೆ ಎಲ್ಲ ಕೊಟ್ಟು ಎಲ್ಲ ಇವಾಗ ನಾವು ಹಾರ ತೊಗೊಳ್ಬೇಕು. ಆ್ಯಂಡ್ ಬೆಳಗ್ಗೆ ಅಭಿಷೇಕಕ್ಕೆ ಆಲ್ರೆಡಿ ನಾನು ಪೇ ಮಾಡಿದ್ದೀನಿ, ಬಟ್ ಆದರೂ ನಮ್ಮ ಕಡೆಯಿಂದ ಎಳ್ನೀರು ಮತ್ತು ಹಾಲು ಮೊಸರು ತೊಗೊಂಡು ಹಾರ ತೊಗೊಳ್ಳೋಣ. ಬಿಕಾಸ್ 6:30ಗೆ ಬಂದು ಅಭಿಷೇಕ ನೋಡ್ಕೊಂಡು ಒಂದು ಅರ್ಧ ಗಂಟೆ ಅಭಿಷೇಕ ನೋಡ್ಕೊಂಡು ಹೋಗಿ ಮತ್ತೆ 10:30 ಪೂಜೆಗೆ ಬಂದು ಮಡ್ಲಕ್ಕಿ ಎಲ್ಲ ಕೊಟ್ಟು ಮಾಡೋಣ ಅನ್ನೋದು ಇವಾಗ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಕ್ಕೆ ಇವಾಗ ಇದೆಲ್ಲ ತೊಗೊಂಡು ನಮ್ಮಮ್ಮ ಕೊಟ್ಟಿರೋ ಲಿಸ್ಟೆಲ್ಲ ತೊಗೊಂಡು ಸ್ವಲ್ಪ ಏನಾದ್ರು ತಿನ್ನಬೇಕು. ಫಸ್ಟು ಸುಸ್ತಾಗ್ತಿದೆ ಈಗ. ಸೊ ಇಲ್ಲಿ ಮೆಟ್ಟಿಗೆ ಹೋಗಿ ಏನಾದ್ರು ತಿನ್ಕೊಂಡು ನೆಕ್ಸ್ಟ್ ಇದೆಲ್ಲ ತೊಗೊಳ್ಳೋಣ. ಇದೇ ಇಷ್ಟ ಆಗಿದೆ. ಇಲ್ಲ ಇಲ್ಲ, ಈಗಲೇ ತಗೊಬಿಡ್ತೀನಿ ಈಗಲೇ. ವೆನ್ಎವರ್ ಐ ಮೀನ್ ಮೆಗ್ಡಿ ಅಥವಾ ಇದನ್ನು ತಿನ್ನೋಕ್ಕೋಸ್ಕರನೇ, ಬೇರೆದೆಲ್ಲ ತಿಂದೆ, ಇದೊಂದು ತಿನ್ನೋಕ್ಕೋಸ್ಕರನೇ ಬಂದಿರೋದಿದೆ. ಐ ವಿಲ್ ನೆವರ್ ಮಿಸ್ ದಿಸ್. ನಿಮಗೂ ಎಲ್ರಿಗೂ ಇದು ಫೇವ್ರೆಟಾ ಏನು ಹೇಳಿ. ಹಾಯ್ ಯು ಗೈಸ್, ಗುಡ್ ಮಾರ್ನಿಂಗ್. ಇಟ್ಸ್ ಅರ್ಲಿ ಮಾರ್ನಿಂಗ್. ನೆಕ್ಸ್ಟ್ ಡೇ 6:30. ಇವಾಗ 6:30 ಆಗ್ತಾ ಇದೆ, ಇನ್ನೇನು 6:25. ಸೊ ಇವಾಗ ನಾವು ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಯಾಕಂದರೆ ನಾನು ಅಭಿಷೇಕ ಮಾಡಿಸ್ತಾ ಇದ್ದೀನಲ್ವಾ, ಸೊ ನೋಡೋಕ್ಕೆ ಬರೋದಾದರೆ ಬನ್ನಿ ಅಂತ ಅಂದರು. ಆ್ಯಂಡ್ ಆ್ಯಕ್ಚುಲಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್. ನಾವು ದೇವ್ರ ಪೂಜೆಗಿಂತ ಅಭಿಷೇಕ ನೋಡಿದ್ರೆ ತುಂಬ ಒಳ್ಳೆಯದಂತೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಫಾರ್ಮ್ ದೇವ್ರನ್ನ ನೋಡೋದಕ್ಕೆ ಅಂತ ಹೇಳ್ತಾರೆ. ನಂಗೆ ಒಂದ್ಸರಿ ನೆನಪಿದೆ, ನಾನು ಚಿಂಟು ನಿಸರ್ಗ ನಾವು 3 ಜನನು ನಂಜನಗೂಡಲ್ಲಿ ಫುಲ್ ದೇವ್ರು ಇಲ್ಲಿ ಅಂದರೆ ಇಲ್ಲೇ ಕೂತಿದ್ವಿ. ಆ್ಯಂಡ್ ಅಭಿಷೇಕ ಟೈಮು ಎಲ್ಲರೂ ಯಾರನ್ನೂ ಬಿಡ್ತಿರ್ಲಿಲ್ಲ. ಸೊ ನಾವಲ್ಲೇ ಕೂತಿದ್ರಿಂದ ನಮ್ಮನ್ನ ಅಭಿಷೇಕ ಪೂರ್ತಿ ನೋಡೋದಕ್ಕೆ ಬಿಟ್ಟರು. ಆ್ಯಂಡ್ ಅದು ಏನೇ ಅಭಿಷೇಕ ಆಗ್ಬೇಕಾದ್ರೆ ನಾವು ಏನೇ ಕೇಳ್ಕೊಂಡ್ರು ಅದು ನೆರವೇರುತ್ತೆ ಅಂತ. ನನಗೆಲ್ಲೋ ಒಂದು ಕಡೆ ನಾನು ಅವತ್ತು ನಂಜನಗೂಡಲ್ಲಿ ದೇವ್ರನ್ನ ಏನು ಕೇಳ್ಕೊಂಡೆ ಅದೆಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಅಥವಾ ನೆರವೇರಿದೆ ಅನ್ನೋ ಥರ ಅನಿಸಿದೆ ನನಗೆ. ಸೊ ಹಾಗಾಗಿ ನಾನು ಹೆಂಗಿದ್ರು ಇವತ್ತು ಅಭಿಷೇಕ ಮಾಡಿಸ್ತಾ ಇದ್ದೀನಿ. 6:30ಗೆ ಬನ್ನಿ, ಅರ್ಧ ಗಂಟೆ ಅಭಿಷೇಕ ನೋಡ್ಬೋದು ಅಂತ ಅಂದರು. ಆದರೆ ಎಳ್ನೀರು ತೊಗೊಂಡು ಹೋಗೋಣ ಅಂತ ಎಳ್ನೀರು ತೊಗೊಂಡಿದ್ದೀವಿ, ಹಾರ ತೊಗೊಂಡಿದ್ದೀವಿ. ಸೊ ಅಭಿಷೇಕ ನೋಡ್ಕೊಂಡು ಬಂದುಬಿಡ್ತೀವಿ. ಆಮೇಲೆ 10:30ಗೆ ಹೋಗಿ ನಮ್ಮದು ಸ್ಯಾರಿ ಎಲ್ಲ ಉಡಿಸಿ ಅವರೆಲ್ಲ ಪೂಜೆ ಮಾಡಿರ್ತಾರಂತೆ. ಸೊ ಆಮೇಲೆ ನಾವು 10:30ಗೆ ಹೋಗಿ ನಮ್ಮದು ಒಂದು ಪೂಜೆ ಮಾಡಿಸೋಣ ಅಂತಂದರೆ ಮಡ್ಲಕ್ಕಿ ಎಲ್ಲ ಕೊಟ್ಟು. ಸೊ ಅದಕ್ಕೆ ಈ ಥರ ರೆಡಿ ಆಗಿದ್ದೀನಿ. ಫೈನಲಿ ನಾನು ಎಷ್ಟೊಂದು ದಿನ ಅಂದ್ಕೊಂಡು ಇವತ್ತು ಫೈನಲಿ ದೇವಿಗೆ ಪೂಜೆ ಮಾಡಿಸ್ತಾ ಇರೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ಸೊ ಕಮ್ ಲೆಟ್ಸ್ ಗೋ. ಮೀ ಪ್ರೀತಮ್. ಹಾಯ್ ಯು ಗೈಸ್, ನಾವು ಅಭಿಷೇಕ ಎಲ್ಲ ಮುಗಿಸಿ ಎಲ್ಲ ಬಂದ್ವಿ, ನೀವು ಕೂಡ ನೋಡಿದ್ದೀರ. ಆ್ಯಂಡ್ ನಾವು ಐ ಆಮ್ ರೆಡಿ ಲೈಕ್ ದಿಸ್. ಆ್ಯಂಡ್ ದೇವಿ ತಲೆ ಮೇಲೆ ಇದ್ದಿದ್ದು ಹೂವೇ ನಂಗೆ ಕೊಟ್ಟಿದ್ದಾರೆ ಇದು. ಸೊ ಅದನ್ನು ಮುಟ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ರೆಡಿ.
ಇವಾಗ ನಾವು ಟೆಂಪಲ್ಗೆ ಒಂದು 10 ಗಂಟೆಗೆ ಹೋದರೂ ಸಾಕು ಅಂದರು. ಏನಿಲ್ಲ, ಟೆಂಪಲ್ಗೆ ಹೋಗಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದರೆ ಡನ್ ಫಾರ್ ದ ಡೇ. ದಿಸ್ ಇಸ್ ಹೌ ಐ ಆಮ್ ರೆಡಿ. ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಐ ಆಮ್ ಲವಿಂಗ್ ದಿಸ್ ಲುಕ್. As simple as that, but it's giving me so much of like that South Indian girly vibe. ಬೀನ್ ಆಫ್ಟರ್ನೂನ್ ಇವಾಗ 1:30 ಆಗ್ತಾ ಇದೆ ಆ್ಯಂಡ್ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ನಾವು ಮತ್ತು ಯಾರನ್ನ ಸೇರಿಕೊಂಡು ವಿ ಗಾಟ್ ದಿಸ್ ಆರ್ಗನೈಸರ್ ಫ್ರಮ್ ಅಮೆಝಾನ್. ಸೊ ಸ್ಪೆಷಲಿ ಇದನ್ನು ಇಲ್ಲಿಡೋದಕ್ಕೇ ತೊಗೊಂಡಿದ್ದು ನಾನು. ಸೊ ಇವಾಗ ನಾನು ಯಾರನ್ನ ಇದನ್ನು ಸೆಟ್ ಮಾಡ್ತೀವಿ. ಹಾಯ್. ಸೊ ಈಗ ಇದನ್ನು ಸೆಟ್ ಮಾಡೋಣ ಅಂತ. ಆ್ಯಂಡ್ ಆರ್ನ ಇವತ್ತು ನನಗೆ ಏನು ತಂದು ಕೊಟ್ಟಿದ್ದೆ? ಎಸ್, ನನ್ನ ಫೇವ್ರೆಟ್ ವೈಟ್ ಸಾಸ್ ಪಾಸ್ತಾ ತಂದು ಕೊಟ್ಟಿದ್ಲು. ತಿಂದ್ಬಿಟ್ಟು ನಾವಿವಾಗ ಸೆಟ್ ಮಾಡ್ತೀವಿ. ಕಮ್ ಲೆಟ್ಸ್ ಡೂ ದಿಸ್ ಟುಗೆದರ್. ಐ ಹ್ಯಾವ್ 3 ಪೌಚಸ್ ಇವಾಗ. ಅಂದರೆ ಇದೆಲ್ಲ ನಂದು ಡೈಲಿ ಲೈಫ್ ಎಸೆನ್ಷಿಯಲ್ಸ್ ಥರ. ಅಂದರೆ ಮೇಕಪ್ ತುಂಬಾ ಇಲ್ಲ, ಆ್ಯಕ್ಚುಲಿ ತುಂಬ ಕಮ್ಮಿ ಇದೆ, ಬಟ್ ಇಲ್ಲಿ ಅಷ್ಟು ಕ್ಲಮ್ಸಿ ಮಾಡ್ಕೊಂಡಿದ್ದೀನಿ. ಈ 3 ಪೌಚಸ್ನು ಇಲ್ಲಿ ಇಡ್ತಾ ಇದೆ. ಸೊ ಇವಾಗ ಈ ಆರ್ಗನೈಸರ್ ಇಟ್ಬಿಟ್ಟು ಸ್ಪೇಸ್ ಮಿಕ್ಕಿದ್ರೆ ಬೇಕಾದ್ರೆ ಇನ್ನೊಂದು ಚಿಕ್ಕದು ತರ್ಸೋಣ ಅಂದ್ಕೊಂಡಿದ್ದೀವಿ. ಲಿಪ್ಸ್ಟಿಕ್ ಏನಿದೆ? ಲಿಪ್ಸ್ಟಿಕ್ ಕವರ್ ತರ ಬರುತ್ತೆ, ಅದರೊಳಗಡೆ ಲಿಪ್ಸ್ಟಿಕ್ ಇಟ್ಕೊಂಡಿದ್ದೀನಿ. ಆಮೇಲೆ ಅಲ್ಲಿ ನೋಡಿ ಬಟ್ಟೆ ಪೂರ್ತಿ ಮೆಸ್ಸು, ಬಿಕಾಸ್ ಅದನ್ನು ಎಲ್ಲ ಸಾರಿ ಎಲ್ಲ ಮಡಿಸ್ಬೇಕು. ಇವಾಗ ನಾನೇನು ಹೇಳೋದೇ ಬೇಡ, ನಮ್ಮ ಮಾರ್ನೇ ಎಲ್ಲ ಫುಲ್ ಜೋಡಿಸ್ತಾ ಇದ್ದಾನೆ. ಪರ್ಫ್ಯೂಮ್ ಇಡು. ಕ್ಲೀನ್ ಆ್ಯಂಡ್ ಗುಡ್ ಇತ್ತು ನೋಡಿ. ಇದಿಷ್ಟೇ ಇರೋದು ಫುಲ್ ಮೆಸ್ ಆಗಿತ್ತು ಅಲ್ವಾ ಅರ್ನ? ಇಲ್ಲಿ ಪೂರ್ತಿ ಹ್ಯಾಡ್ ಹಾಕಿದ್ವಿ. ಇಲ್ಲಿ ಕೆಳಗಡೆ ಜಸ್ಟ್ ಎಸೆನ್ಷಿಯಲ್ 1-2 ಇಯರಿಂಗ್ಸು ಆ ಥರ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಲಿಪ್ ಲೈನರ್ಸು ಮತ್ತು ಈ ಥರ ಪೆನ್ಸಿಲ್ಸು, 1-2 ಬ್ಯಾಂಡು, 1-2 ಕೋಮು. ಆ್ಯಂಡ್ ಇದು ತೆಗೆದ್ರೆ ಎಲ್ಲ ಇಲ್ಲಿಟ್ಟಿದ್ವಿ. ಮೈ ಬ್ಲಷಸ್, ಮೈ ಫೌಂಡೇಶನ್. ಅಂದರೆ ನಾನು ಯೂಶ್ವಲಿ ಇದು ಬಂದೇ ಇವಾಗ ಯೂಸ್ ಮಾಡ್ತಿರೋದು, ಬೇರೆ ಯಾವುದು ಇಲ್ಲ ನನ್ನ ಹತ್ರ. ನಾನು ಯೂಸೇ ಮಾಡಲ್ಲ. ಆ್ಯಂಡ್ ನಾನು ಮೋಸ್ಟ್ ಆಫ್ ದ ಥಿಂಗ್ ಇಸ್ ಪೌಡರ್ ಕಾಂಪ್ಯಾಕ್ಟಾಗಿ ಯೂಸ್ ಮಾಡ್ತಿರೋದು. ಮೈ ಪರ್ಫ್ಯೂಮ್, ಹೇರ್ ಸ್ಪ್ರೇ, ಆಲ್ ದೀಸ್, ಮೈ ಲಿಪ್ಸ್ಟಿಕ್ಸ್, ಬ್ಲಷಸ್, ಇಷ್ಟೇ ಡೇ ಟು ಡೇ ಲೈಫ್ ಎಸೆನ್ಷಿಯಲಲ್ಲಿ ನಾನು ಯೂಸ್ ಮಾಡೋದು. ಸೊ ಅದು ಇಲ್ಲಿ ಎಷ್ಟು ನೀಟಾಗಾಗಿದೆ. ಆ್ಯಂಡ್ ಇದು ಅಷ್ಟೆ, ಇಲ್ಲಿ ಕೆಲವೊಂದು ಇಟ್ಟಿದ್ದೀನಿ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಇದನ್ನೆಲ್ಲ ನಾನು ಅರ್ನಾನೇ ಮಾಡಿದ್ದು ಅಲ್ವಾ ಅರ್ನ? ಮಾಮ ಏನಕ್ಕೆ ಮಾಡ್ತಾನೆ ನಂದನ್ನ? ಅವನಿಗೆ ಗೊತ್ತಾ ಇದೆಲ್ಲ ಮಾಡೋಕ್ಕೆ ಇಲ್ಲ ಅಂದರು. ಸೊ ನಮ್ಮದು 2 ಮೆಸ್ ಆಗಿದ್ದು ಡ್ರೆಸ್ಸಿಂಗ್ ಟೇಬಲ್ ಓಕೆ. ಇವಾಗ ನೋಡಿ ಸಾರಿ ಏನಿಲ್ಲ, 1 ಸೈಡ್ ವಾರ್ಡ್ರೋಬ್ ಸಾರೀಸ್ ಮಾತ್ರ ತೆಗ್ದಿದ್ದೀನಿ. ಇದನ್ನು ನೀಟಾಗಿ ಮಡಚಿಟ್ಬಿಟ್ರೆ ಆಗೋಯ್ತು. ಹಾಯು ಗೈಸ್, ಇಟ್ಸ್ ಬೀನ್ ಈವ್ನಿಂಗ್ ಇವಾಗ. ಸೊ ನಿದ್ದೆ ಮಾಡಲಿಲ್ಲ, ಬಟ್ ಸ್ವಲ್ಪ ರೆಸ್ಟ್ ಥರ ತೊಗೊಂಡೆ. ಯಾಕೆಂದರೆ ನನ್ನ ಮೂಗು ಕೈ ಕೊಡ್ತು. ಯಾಕಂದರೆ ಇದೆಲ್ಲ ಮಾಡೋದಲ್ಲ. ಸೊ ಇದೆಲ್ಲ ತುಂಬ ಡಸ್ಟೆಲ್ಲ ಆಯಿತು, ಎಲ್ಲ ವರ್ಷ ಕ್ಲೀನ್ ಮಾಡೋದನ್ನೆಲ್ಲ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್ ಇತ್ತು ನನಗೆ. ಸೊ ಕೈ ಕೊಡುತ್ತೆ ನನ್ನ ಮೂಗು ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ನೋಡಿರ್ಬೋದು ನೀವು, ಅಂದರೆ ಈಗ ಮಲ್ಕೊಂಡಿದೆ. ಸೊ ಬೆಡ್ ಅದು ಮಾಡಿಲ್ಲ, ಅದನ್ನು ಇಗ್ನೋರ್ ಮಾಡಿ ಇಲ್ಲೆಲ್ಲ ಸಾರಿ ಇಟ್ಟಿದೆ. ಸೊ ಇಲ್ಲೆಲ್ಲ ದೀಸ್ ಆರ್ ಆಲ್ ಮೈ ಕಾಟನ್ ಸಾರೀಸ್, ಅಥವಾ ಒಂಥರ ಈಸಿ ಬ್ರೀಸಿ ಡೈಲಿ ಯೂಸ್ ಸಾರೀಸ್ ಅನ್ನೋ ಥರ ಸಾರೀಸು. ಎವ್ರಿ ಪೀಸ್ ಇಸ್ ಬ್ಯೂಟಿಫುಲ್. ಆ್ಯಂಡ್ ಇದು ಕೆಲವೊಂದು ಸಾರೀಸ್ ಇಲ್ಲಿದೆ, ಆ್ಯಂಡ್ ಈ ಕಡೆ ಸೈಡು ಇದೆ. ಸೊ ಅದೆಲ್ಲ ಸೆಟ್ ಮಾಡಿಕೊಂಡು ಇದ್ದೆ ನಾನು. ಸೊ ಅದೆಲ್ಲ ಮುಗಿಸೋಷ್ಟರಲ್ಲೇ ಇಟ್ ವಾಸ್ ಅರೌಂಡ್ 5 o'clock ಅದೆಲ್ಲ. ಸೊ 1 hour ರೆಸ್ಟ್ ಮಾಡಿದೆ. ಈಗ ಸಖತ್ ಕ್ರೇವಿಂಗ್ಸ್ ಆಯಿತು ನನಗೆ ಬ್ರೌನಿ ಅಥವಾ ಏನಾದರೂ ತಿನ್ನಬೇಕು ಅಂತ. ಸೊ ಆಚೆ ಹೋಗೋಷ್ಟಿಲ್ಲ. ನಾನು ಆ್ಯಕ್ಚುಲಿ ಈವ್ನಿಂಗ್ ಇರೋಲ್ಲ ಮನೇಲಿ, ಆಚೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಆಚೆ ಹೋಗಿಲ್ಲ. ಸೊ ಬ್ರೌನಿ ಏನಾದರೂ ತೊಗೊಬರೋಣ ಅಂದರೆ ನಮ್ಮ ಮನೆ ಎದುರುಗಡೆನೇ ಆಗಿಬಿಟ್ಟಿದೆ ಇವಾಗ. ಈ ರೋಡ್ ದಾಟಿದ್ರೇ ದಿಯೋಬ್ರೋಮ ಆಗಿಬಿಟ್ಟಿದೆ, ಒನ್ ಆಫ್ ಮೈ ಫೇವ್ರೆಟ್. ಸೊ ಓಕೆ, ದಿಯೋಬ್ರೋಮಾಗೆ ಹೋಗಿ ಬ್ರೌನಿ ತಂದಿದ್ದೀನಿ. ಇವಾಗ ತಿನ್ನೋಣ ಬನ್ನಿ. ನನ್ನ ಮಿಲೇನಿಯಲ್ ಬ್ರೌನಿ ತುಂಬ ಫೇವ್ರೆಟ್. ನಾನು ಸ್ವೀಟ್ ಟೂತ್, ನಂಗೆ ತುಂಬ ಅದು ಎಷ್ಟೇ ಎಕ್ಸೆಸ್ ಸ್ವೀಟ್ ಇದ್ದರೂ ಐ ಟೇಕ್ ಇಟ್. ಬಟ್ ಯಾಕೋ ನನಗೇನೆ ಮಿಲೇನಿಯಲ್ ಬ್ರೌನಿ ಬೇಡ, ತುಂಬ ಸ್ವೀಟ್ ಅನಿಸ್ತು. ಸೊ ಐ ಗಾಟ್ ಬಿಸ್ಕಾಫ್ ಆ್ಯಂಡ್ ಹೇಸಲ್ನಟ್. ಸೊ 2 ಬ್ರೌನಿ ತಂದಿದ್ದೀನಿ, ಇವಾಗ ತಿನ್ನೋಣ. ಆಹಾ, ಸೋ ಗುಡ್. ಐ ಲವ್ ಬ್ರೌನೀಸ್ ಮೋರ್ ದ್ಯಾನ್ ಕೇಕ್. ನನಗೆ ಕೇಕ್ಗಿಂತ ಬ್ರೌನೀಸ್ ತುಂಬ ಇಷ್ಟ. ನೋಡು ಲಕ್ಕು, ನಾನು ಕರೀಲಿಲ್ಲ. ನಾನು ಆ್ಯಕ್ಚುಲಿ ನಮ್ಮಮ್ಮ ಕರಿ ಅಂದರು. ಅವಳ್ದ ಫ್ರೆಂಡ್ದು ಬರ್ಡೇಲಿ ಮೇಡಮ್ಮು ಬ್ಯುಸಿಯಾಗಿರ್ತಾರೆ ಅಂತ ಕರೀಲಿಲ್ಲ. ಆದರೆ ಅವಳು ಲಕ್ ನೋಡಿ ಹೆಂಗಿದೆ. ಆಮೇಲೆ 2 ತಂದೆ ಅಮ್ಮ, ನೀನು 1 ತಗೋಬಾ ಅಂದ್ರೂ. ಓಹೋ,
ಏನಮ್ಮ ಬಾಯ್ಲಿ ನಿನ್ನ ಮೇಕಪ್ ತೋರಿಸ್ಬೇಕು ನಾನು. ಬ್ಲಷ್ ಪ್ಲೇಸ್ಮೆಂಟು ಇಲ್ಲೆಲ್ಲ ಬ್ಲಷ್ಷು. ಹತ್ರ ಒಂದು ಕಿಟ್ಟಲ್ಲಿ ಮೇಕಪ್ ಬ್ಲಷ್ ತರ ಇದೆ ನಮ್ಮಮ್ಮ ಸೇಮ್ ಶೀಗ್ಲಾಮ್ ಬ್ಲಷಾ ಹಿಂಗೆ ಸ್ಪಾಂಜ್ ಥರ ಬ್ಲಷ್ಷು, ಲೈನರು, ಲಿಪ್ಸ್ಟಿಕ್ಕು. ಹೋಗು ಸ್ಪೂನ್ ಎತ್ಕೋಬಾ, ಗೊತ್ತಲ್ಲ ತಿನ್ನೋಣ. ನಾನು ತಿನ್ಕೊಂಡ್ಬಂದೆ. ಸೂಪರ್ ಆಗಿದೆ, ತಿನ್ನೆ ಒಂಚೂರು ತಿನ್ನು, ತೊಂದರೆ ಇಲ್ಲ. ಓಹೋ ಸೂಪರ್ ಆಗಿದೆ. ಮಕ್ಕಳೇ ತಿನ್ನೋದು, ತಿನ್ನು. ಒನ್ ಆಫ್ ದ ಬೆಸ್ಟ್ ಬ್ರೌನೀಸು. ಬಾಯಿಗಿಟ್ರೆ ಮೆಲ್ಟ್ ಆಗುತ್ತೆ ಅಲ್ವಾ ಅಮ್ಮ? ಸಖತ್ತಾಗಿದೆ ನೋಡು. ಅವಳು ತಿಂದಿದ್ದಾಳೆ. ಇತ್ತಿನ ಸಕ್ಕತ್ತಾಗಿದೆ ಹೇಸಲ್ನಟ್ಟು. ಸೋ ಗುಡ್. ಇದೆಂತದು? ಬಿಸ್ಕೆಟ್ ಅದು. ಆ ಬಿಸ್ಕೆಟ್ನೇ ಪೌಡರ್ ಮಾಡಿ ಲೋಟಸ್ ಬಿಸ್ಕೆಟ್ನ ಮಾಡೋದಿದು. ಚೆನ್ನಾಗಿರುತ್ತೆ. ಲೋಟಸ್ ಬಿಸ್ಕಾಫ್ ಅಂತ ಅದೊಂದು ಫ್ಲೇವರ್. ಬಿಸಿ ತರ ಬಿಸಿ ನಾನೇ ಹಾಟ್ ಮಾಡಿಸ್ತಾರೆ. ಇವಳು ಯಾವಾಗಲೂ ಇಂಥದ್ದು ಮಂಡ್ಯದಲ್ಲಿ ತಿಂತಾರೆ. ಅವಳಿಗೂ ಗೊತ್ತು, ಅವಳು ತಿಂದಿದ್ದಾಳೆ ಬ್ರೌನೀಸ್ ಅಲ್ವೇನೆ. ಏನಾರ್ನ ಇದು ನಾನು ಜೂಡಿಯೋ ಇಂದ ತಗೊಂಡ್ಬಂದೆ. ಅವಳು ಲಿಪ್ಸ್ಟಿಕ್ ಇದೆಯಂತೆ ಇದ್ರೊಳಗಡೆ. ಹೌ ಕ್ಯೂಟ್ ಇಟ್ ಈಸ್. ಇದು ಎಲ್ಲಿಂದ ತಂದೆ? ಜೂಡಿಯೋದಲ್ಲ ತಗೊಂಡಿದ್ದು. ನಾನು ಜೂಡಿಯೋಗೆ ಹೋಗ್ತೀನಿ, ನನ್ನ ಕಣ್ಣಿಗೆ ಬಿದ್ದೇ ಇಲ್ಲ ಕಣೆ ಇದು. ಇದು ನಾನು ಇದು ನಿನ್ನ ಲಿಪ್ಸ್ಟಿಕ್. ಕನ್ನಡ ಎಲ್ಲ ಗೊತ್ತು, ಬ್ರ್ಯಾಂಡ್ ನೇಮು ಹೇಳ್ತಾಳೆ. ಫೇಸಸ್ ಕೆನಡ. ಓಹೋ ವಾವ್, ಸೂಪರ್ ಶೇಡಾರ್ನ ನಿಂದ. ಇಟ್ಕೋ ವಾಪಸ್. ನಮ್ಮಮ್ಮಂಗಂತೂ ಖುಷಿ ನಗು ಎಲ್ಲ. ಇವಳು ಇದನ್ನು ತಗೊಂಡು ಬಂದು ತೋರಿಸ್ತಾ ಇದ್ರೆ. ಓಕೆ ಸೂಪರ್, ಬಾ ಹೋಗೋಣ ರೂಮ್ಗೆ. ಇಲ್ಲ, ರೆಡ್ ಚೆನ್ನಾಗಿತ್ತು, ರೆಡ್ ತಗೊಂಡ್ಬಂದೆ ನಾನು. ಪಿಂಕು ಇತ್ತಾ? ಪಿಂಕ್ ಯಾಕೆ ತಗೊಳ್ಳಿಲ್ಲ? ಪಿಂಕ್ ಚೆನ್ನಾಗಿರ್ಲಿಲ್ಲ. ರೆಡ್ ಚೆನ್ನಾಗಿದೆ ಬಿಡಿ. ಸೂಪರ್ ಆಗಿದೆ ಕಣೆ. ನಾನಂತ ತಗೋಬೇಕು. ಇದೆಯಾ ಈಗ ಸ್ಟುಡಿಯೋದಲ್ಲಿ? ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು. ನಾಳೆ ಆದ್ರೆ ನಾಳೆ ತಗೊಂಬಿಡಿ, ಅಲ್ಲಿ ಅಂದ್ರೆ ಇರಲ್ಲ. ಖಾಲಿ ಆಗುತ್ತೆ ಬೇಗ. ಮೇಡಮ್ಮು ಸೆಟ್ ಮಾಡಿದಾರಲ್ಲ ಇದನ್ನ, ಅದನ್ನ ನೋಡಕ್ ಬಂದಿದ್ದಾರೆ. ಯು ಗೈಸ್, ದಿಸ್ ಇಸ್ ಅ ನೆಕ್ಸ್ಟ್ ಡೇ. ಇಟ್ಸ್ ಬೀನ್ ಈವ್ನಿಂಗ್. ಇವಾಗ 5:30 5:45 ಆಗ್ತಿದೆ. ನಾನು 5 o'clockಗೆ ಫೋರಮ್ ಮಾಲಲ್ಲಿ ಇರಬೇಕು ಅಂದ್ಕೊಂಡಿದ್ದು. ಬಟ್ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಅದಾದಮೇಲೆ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗೋಷ್ಟರಲ್ಲಿ ಇಷ್ಟೊತ್ತು ಆಯಿತು. ಆ್ಯಂಡ್ ಇವಾಗ ಐ ಆಮ್ ಗೋಯಿಂಗ್ ಫಾರ್ ಫೋರಮ್ ಮಾಲ್, ಕನಕಪುರ ರೋಡ್, ಕೋಣನಕುಂಟೆ ಕ್ರಾಸ್ ಫೋರಮ್ ಮಾಲ್ಗೆ. ಯಾಕೆ ಅಂದರೆ ನಂದು ಮ್ಯಾಕ್ ಕಾಂಪ್ಯಾಕ್ಟ್ ಎಂಟಿ ಆಗೋಯ್ತು. ಐ ಥಿಂಕ್ ನಾನು ತೊಗೊಂಡು 1 ವರ್ಷ ಅಂದ್ಕೊತೀನಿ. ಬಿಕಾಸ್ ನಾನು ಡೈಲಿ ಯೂಸ್ ಮಾಡ್ತೀನಿ ಇದು. ನಾನು ಯಾವತ್ತೂ ಲಿಕ್ವಿಡ್ ಫೌಂಡೇಶನ್ ಯೂಸ್ ಮಾಡಲ್ಲ. ಈಗಲೂ ಅಷ್ಟೇ ನನ್ನ ಫೇಸ್ ಮೇಲೆ ಏನೂ ಇಲ್ಲ, ಇದು ಒಂದೇ ಇರೋದು. ಸೊ ಆ ಥರ ಡೈಲಿ ಯೂಸ್ ಮಾಡ್ತೀನಿ. ಫುಲ್ ಎಂಟಿ ಆಗೋಗಿದೆ, ಫುಲ್ ಅಂದರೆ ಫುಲ್. ಸೊ ಅದಕ್ಕೇ ಇದು ಹೆಂಗಿದ್ರು ಹೊಸದು ತೊಗೊಂಡಿದ್ದೆ. ಅವಳು ಹೇಳಿದ್ಲು ನೆಕ್ಸ್ಟ್ ಟೈಮ್ ಬಂದಾಗ ನೀವು ಕಂಪ್ಲೀಟ್ ಇದೆ ತೊಗೋಬೇಕಂತ ಏನಿಲ್ಲ. ಪ್ಯಾನ್ ಬರುತ್ತೆ ಇದಕ್ಕೆ, ಅದೇ ಜಸ್ಟ್ ಆ ಪ್ರಾಡಕ್ಟ್ದು, ಅದನ್ನು ಮಾತ್ರ ಹಾಕ್ಸ್ಕೋಬೋದು ಅಂತ. ಸೊ ರೀಸೆಂಟಾಗಿ ಐ ಥಿಂಕ್ 6 months ಆಗಿರ್ಬೋದೇನೋ ನನಗೆ ಪ್ರಕಾರ ತೊಗೊಂಡು. ಐ ಆಮ್ ನಾಟ್ ಶ್ಯೂರ್. NC41 ನನ್ನ ಶೇಡು. ಸೊ ಇವಾಗ ಇದನ್ನು ತೊಗೊಂಡು ಬರೋಣ, ರೀಫಿಲ್ ಹಾಕ್ಸ್ಕೊಂಡು. ಅಟ್ ದ ಸೇಮ್ ಟೈಮ್ ಝಾರಾದಲ್ಲಿ ಸೇಲ್ ನಡೀತಿದೆ ಸಿನ್ಸ್ ಫ್ರಮ್ 2 ಡೇಸಿಂದ ಝಾರಾದಲ್ಲಿ ಸೇಲ್ ನಡೀತಿದೆ. ನನಗೆ ಝಾರಾ ಕ್ಲಾತಿಂಗಲ್ಲಿ ನನ್ನ ಬಾಡಿ ಟೈಪ್ಗೆ ಅಥವಾ ನನಗೆ ಲೈಕ್ ಯೂಸ್ ಆಗಂಥರ ಕ್ಲಾತಿಂಗ್ ಸಿಗೋದೇ ಇಲ್ಲ. ಬಿಕಾಸ್ ತುಂಬ ಕ್ಲೀವೇಜ್ ಕಾಣಿಸ್ತಿರುತ್ತೆ. ಸೊ ಆ ಥರ ಇಟ್ಸ್ ನಾಟ್ ಮೈ ಟೈಪ್ ಕ್ಲಾತಿಂಗಲ್ಲಿ. ಬಟ್ ನನಗೆ ಪರ್ಫ್ಯೂಮ್ಸ್ ಇಷ್ಟ. ಸೊ ಒಂದು ರೌಂಡ್ ಹೋಗಿ ಪರ್ಫ್ಯೂಮ್ಸ್ ಚೆಕ್ ಮಾಡೋಣ, ಫುಟ್ವೇರ್, ಬ್ಯಾಗ್ ಏನಾರು ಚೆಕ್ ಮಾಡೋಣ ಅಂತ. ಹಾಗೆ ಮಾಲೆಲ್ಲ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಪ್ರೀತಮ್ ಬಂದು ಜಾಯ್ನ್ ಆಗ್ತಾನೆ ಅಂತ ಕಾದೆ 5 o'clockಗೆ. ಇವಾಗ ನೋಡಿದ್ರೆ 5:30 ಆಯಿತು. ಸೊ ಇವಾಗ ಅದು ಪ್ಲ್ಯಾನ್ ಇರೋದು. ಅಟ್ ದ ಸೇಮ್ ಟೈಮ್ ನನಗಿದ್ದಿದ್ದು ನಾನು ಬೇಗ ಹೋಗಿ ಮಾಲೆಲ್ಲ ಓಡಾಡಿಕೊಂಡು ಅದೇ ಮೂವಿ ನೋಡಬೇಕಂತ ಅಂದ್ಬಿಟ್ಟು. ಬಿಕಾಸ್ ನಾನು ಸಿನ್ಸ್ ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಫಾರ್ ದ ಮೂವಿ ಪೆಡ್ಡಿ ಬಂತಲ್ಲ ಆವಾಗಿಂದನೂ ಅಷ್ಟೇ, ಅದಕ್ಕೆ ಹೋಗ್ಬೇಕಂತ. ಈಗ ಏಂಟಿ ಬಂಗಾರಮ್ಮ, ಐ ಡೋಂಟ್ ನೋ ಇಫ್ ಐ ಆಮ್ ಪ್ರೊನೌನ್ಸಿಂಗ್ ಇಟ್ ರಾಂಗ್, ವಾಟ್ ಎವರ್, ಸಮಂತ ಅದು. ಆ ಮೂವಿ ಆ್ಯಂಡ್ ಕಾಕ್ಟೇಲ್ 2 ಈ 3 ಮೂವಿನೂ ನೋಡ್ಬೇಕು ಅಂದ್ಕೊಂಡು ನೋಡೋಕ್ಕೆ ಆಗಲಿಲ್ಲ. ಸೊ ಅದಕ್ಕೇ ಇಲ್ಲ, ಈ ವೀಕೆಂಡ್ ನಾನು ನಾಳೆನಾದರೂ ಸರಿ ನಾನು ಮೂವಿಗೆ ಹೋಗ್ತೀನಿ. ಇವತ್ತು ಹೋಗೋಕ್ಕಾಗಲಿಲ್ಲ ಅಂದ್ರೂ ಮೇ ಬಿ ಅಲ್ಲಿ ಗೋ ಫಾರ್ ಸಮಂತ ಮೂವಿ ಅಥವಾ ಕಾಕ್ಟೇಲ್ 2 ಎರಡೂ ನೋಡ್ಬೇಕಂತ ಇದೆ. ನೋಡೋಣ. ನನ್ನ ಫ್ರೆಂಡ್ ಏನಾರು ಜಾಯ್ನ್ ಆದರೆ ಫ್ರೆಂಡ್ಸ್ ಜೊತೆ ಒಂದು ಹೋಗ್ತೀನಿ, ಇಲ್ಲ ಪ್ರೀತಮ್ ಜೊತೆ ಒಂದು ಮೂವಿಗೆ ಹೋಗ್ತೀನಿ. ಯಾವುದೇ ಹುಡುಗಿ ಕೈಯಲ್ಲೂ ಝಾರಾ ಬ್ಯಾಗ್ ಇದೆ. ಏನು ಅಷ್ಟೊಂದು ಸಕ್ಕತ್ತಾಗಿದೆಯಾ ಸೇಲು? ಐ ಆಮ್ ಎಕ್ಸೈಟೆಡ್. ನಾನು ಜಾತ್ರೆ ಗುರು ವೀಕೆಂಡ್ ಬಂದುಬಿಟ್ರೆ ಇದೊಂದು ಪ್ರಾಬ್ಲಮ್. ಓಕೆ, ಏನೋ ಇವೆಂಟ್ ನಡೀತಾ ಇದೆ. ಐ ಮೀನ್ ಅದೇ ಕುಕ್ಕಿಂಗ್ ಮೇ ಬಿ ಕುಕ್ಕಿಂಗ್ ಕಾಂಪಿಟೇಷನ್ ಥರ ಅನ್ಕೋತೀನಿ. ಮಾಸ್ಟರ್ ಶೆಫು. ಓಕೆ, ಕಿಡ್ಸ್ ಎಲ್ಲ ಕುಕ್ ಮಾಡ್ತಿದ್ದಾರಾ? ವಾವ್, ನೈಸ್. ಬೇಗ ಬಂದಿದ್ರೆ ನೋಡ್ಬೋದಿತ್ತು. ಆಲ್ಮೋಸ್ಟ್ ಆಗೋಗಿದೆ ಈಗೆಲ್ಲ. ಸಿ ಹಿಯರ್ ಹೌ ಬ್ಯೂಟಿಫುಲಿ ಶಿ ಹ್ಯಾವ್ ಕುಕ್ಡ್. ಓ ವಾವ್, ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅಂತ ಏನು ಹೇಳಿದ್ನೋ. ಸಿ ವಿ ಹ್ಯಾವ್ ಸೇಲ್. ನೈಕಾಗೂ ಹೋಗಬೇಕು. ನಾನು ಹೇಳ್ದಂಗೆ ಅಲ್ಲಿ ಮ್ಯಾಕ್ ಇದೆ, ಮ್ಯಾಕಿಗೆ ಹೋಗಬೇಕು. ಸೊ ಇವಾಗ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಹೋಗೋಣ ಫಸ್ಟು. ಆ್ಯಕ್ಚುಲಿ ಎಲ್ಲ ಕಡೆ ಆಫರ್ ಇದೆ. ಬೈ 2 get 1 ಫ್ರೀ, ಲ್ಯಾಕ್ಮಿ ಆ ಥರ ಎಲ್ಲ
ಕಾಸ್ಮೆಟಿಕ್ಸು ಅದು ಇದು ಅಲ್ಲೆಲ್ಲ ನೋಡಿದೆ. ಇವಾಗ ಝಾರಾಗೆ ಹೋಗೋಣ. ಐ ಥಿಂಕ್ H&M ಓಪನ್ ಆಗಿದೆನೋ, ಬಿಕಾಸ್ H&M ಬ್ಯಾಗ್ ಎಷ್ಟೊಂದು ಜನ ಹಿಡ್ಕೊಂಡಿದ್ದಾರೆ. ಸೂಪರ್ ಡ್ರೈವ್ ಕೂಡ 40% ಆಫ್ ಆ ಥರ ಎಲ್ಲ ಕಡೆ ಆಫರ್ ಇದೆ. ಐ ಡೋಂಟ್ ನೋ ವೈ. ಎಂಟರ್ ಆಗ್ತಿದ್ದಂಗೆ ಝಾರಾದಲ್ಲಿ ಇಷ್ಟ ಆಗ್ತಿದೆ. ಸಿ ಹೌ ಬ್ಯೂಟಿಫುಲ್ ಇಸ್ ದಿಸ್. ಆ್ಯಂಡ್ ದಿಸ್ ಪೀಸ್ ಆಲ್ಸೋ ಬ್ಯೂಟಿಫುಲ್ ಕಲೆಕ್ಷನ್ ಸಕ್ಕದಾಗಿದೆ. ಬಟ್ ನಾನು ಹೇಳ್ದಂಗೆ ಕ್ಲಾತಿಂಗ್ ಈಸ್ ಲೈಕ್ ನಾಟ್ ಮೈ ಟೈಪ್, ಬಟ್ ಬೇರೆಯವ್ರಿಗೆಲ್ಲ ಹಾಕ್ಕೊಳ್ಳೋರು ಇಲ್ಲಿ ತೊಗೊಳ್ಳೋರಿಗೆಲ್ಲ ಸಕ್ಕದಾಗಿರುತ್ತೆ. I loved some of the skirts and tops, so ತೊಗೊಂಡಿದ್ದೀನಿ ನೋಡೋಣ. I have this much outfits to try. I'm not sure. ನನಗೆ ಇಷ್ಟ ಆಗಿರೋದು ಎತ್ಕೊಬಂದಿದ್ದೀನಿ. ಯಾವುದಾಗುತ್ತೆ ಯಾವುದಾಗಲ್ಲ ಐ ಆಮ್ ನಾಟ್ ಶ್ಯೂರ್. ನೋಡೋಣ, ಈಗ ಚೆಕ್ ಮಾಡೋಣ. ಐ ಮೀನ್ ಎಲ್ಲನೂ ನಾನು ಹಾಕಿ ಇಲ್ಲಿ ತೋರಿಸಲ್ಲ. ಮಾಲೆಲ್ಲ ಒಂದು ರೌಂಡ್ ಹಾಕಿದೆ. ನಾನು ವ್ಲಾಗ್ ಮಾಡೋದು ಮರ್ತೋದೆ. ಎಲ್ಲೂ ಏನು ಅಷ್ಟು ಎಕ್ಸೈಟಿಂಗ್ ಅಂತ ಅನಿಸ್ತಾನೆ ಇಲ್ಲ, ಬಟ್ ತುಂಬ ಪೀಪಲ್ ರಶ್ ಇದೆ, ಆಫರ್ಸು ಇದೆ. ನಾವೇನು ತೆಗೆದ್ರೆ ಗೋ ಫಾರ್ ನೈಕಾದಲ್ಲಿ ಹೋಗೋಣ. ಯಾಕಂದರೆ ರೇರ್ ಬ್ಯೂಟಿ ಲಾಂಚ್ ಆಗಿದೆಲ್ಲ ನೈಕಾದಲ್ಲಿ, ಸೊ ಇಲ್ಲಿ ಇಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ದಿಸ್ ಇಸ್ ನೈಕಾ ಲಕ್ಸ್ ಎನಿ ಹೌ. ಅಲ್ಲಿ ಹೋಗಿ ನೋಡೋಣ. ನೈಕಾಗೆ ಹೋಗಿದೆ. ರೇರ್ ಬ್ಯೂಟಿ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ. ಸ್ಟೀವ್ ಮೇಡಮ್ ಫೇವ್ರೆಟ್ ಬೇಡ, ಬಿಕಾಸ್ ಆಲ್ರೆಡಿ ಎಷ್ಟೊಂದು ಸ್ಟೀವ್ ಮೇಡಮ್ ಬ್ಯಾಗು ಫುಟ್ವೇರ್ ಎಲ್ಲ ಇದೆ ನನ್ನ ಹತ್ರ. ಸೊ ಇವಾಗ ಬರ್ಕಿನ್ ಹೋಗ್ತಿದ್ದೀವಿ, ಬಿಕಾಸ್ ಪ್ರೀತಮ್ ವಾಂಟ್ಸ್ ಟು ಚೆಕ್ ಬರ್ಕಿನ್ ಫುಟ್ವೇರ್. ಅದಕ್ಕೆ ಪ್ರೀತಮ್ ಗಾಟ್ ದ ಫುಟ್ವೇರ್ ಅವ್ನು ಬಿಲ್ ಮಾಡಿಸ್ತಾ ಇದ್ದಾನೆ. ಮೀನ್ ವೈಲ್ ಐ ಥಾಟ್ ಆಫ್ ಗೋಯಿಂಗ್ ಫಾರ್ H&M, ಬಿಕಾಸ್ ಅಲ್ಲೂ ಏನೋ ಆಫರ್ ಇದೆ. ಎಲ್ಲರೂ H&M ಬ್ಯಾಗು ಝಾರಾ ಹೆಂಗೆ ಕ್ಯಾರಿ ಮಾಡ್ತಿದ್ದಾರೆ ಆ ಥರ H&M ಬ್ಯಾಗು ಕೂಡ ಕ್ಯಾರಿ ಮಾಡ್ತಿದ್ದಾರೆ. ಹೋಗಿ ಚೆಕ್ ಮಾಡೋಣ, ನೋಡೋಣ. ಎಲ್ಲ ಆಫರ್ ಇದೆ. ಇಲ್ಲೂ ಕೂಡ ಸೇಲ್ ಇದೆ. ಮೀನ್ ಲೇಬಲ್ ಬೈ ರಿತು ಕುಮಾರಲ್ಲೂ. ಝಾರಾ ಥರನೇ H&M ಸೇಲ್ ಕೂಡ ತುಂಬಾ ಚೆನ್ನಾಗಿದೆ. ಇಫ್ ಯು ಗೈಸ್ ವಾಂಟ್ ಟು ಚೆಕ್ ಯು ಕ್ಯಾನ್. ಆ್ಯಕ್ಚುಲಿ ನಾನು ಶಾಪಿಂಗ್ ಅಂತ ಬಂದಿದ್ದು. ನನಗೇನೋ ಎಲ್ಲೂ ಏನು H&M ಅಲ್ಲೂ ಅಷ್ಟೇನು ತೊಗೋಬೇಕನ್ನೋ ಥರ ಇಷ್ಟ ಆಗಲಿಲ್ಲ, ಝಾರಲ್ಲೂ ಇಷ್ಟ ಆಗಲಿಲ್ಲ. ಬಟ್ ತೊಗೊಂಡಿದ್ದು ಪ್ರೀತಮು. ನಾನು ಏನೂ ಶಾಪ್ ಮಾಡಿಲ್ಲ. ಲೈಕ್ ನಾಟ್ ಇವನ್ ಒಂದು ಪೀಸ್, ಒಂದು ಟಾಪ್ ಆ ಥರನೂ. ಬಟ್ ಹಿಯರ್ ಯು ಗೋ, ಶಾಪೇ ಮಾಡಲ್ಲ ಅಂತ ಬಂದುಬಿಟ್ಟು ತೊಗೊಂಡಿದ್ದು ಅವನು. ಅಷ್ಟೇ ನಂದು. ಎಟ್ ದ ಎಂಡ್ ಐ ಆಮ್ ಹ್ಯಾವಿಂಗ್ ಕ್ರಿಸ್ಪಿ ಕ್ರೀಮ್ ಡೋನಟ್. ಬಟ್ ಮಜಾ ಅಂತೂ ಸಿಕ್ತು. ಮೇ ಬಿ ವಿಂಡೋ ಶಾಪಿಂಗು ಅಥವಾ ಎಲ್ಲ ನೋಡೋ ಏನೋ ಮಜಾ ಅಂತೂ ಇತ್ತು. ಓಡಾಡಿದ್ದೆಲ್ಲ ನೋಡಿದ್ದು ನೈಸ್. ಇದು ಒಂದು ಬೈಟ್ ಟೇಸ್ಟ್ ಮಾಡೋಣ. ಬೋತ್ ಆರ್ ಗುಡ್. ಐ ಗಾಟ್ ದ ರೀಫಿಲ್ 41. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನಾನು ಆ್ಯಕ್ಚುಲಿ ಒಳಗಡೆ ಬೇಸ್ಮೆಂಟಿಂದ ಒಳಗೆ ಬಂದುಬಿಟ್ಟೆ. ನಾನು ಈ ಸ್ಟಾಲ್ಸೇ ನೋಡಿಲ್ಲ. ನನಗೆ ಆ್ಯಕ್ಚುಲಿ ಇದು ಮಜಾ ಕೊಡೋದು. ಒಳಗಡೆ ನಾನು ಏನೂ ಶಾಪ್ ಮಾಡಿಲ್ಲ ಅಂದರೂ ನಂಗೆ ಇವಾಗ ಬೇಜಾರಲ್ಲಿ ಬರ್ತಾಯಿದ್ದೆ ಆಚೆಗೆ. ಫೈನಲಿ ವೆನ್ ಐ ಸಾ ದಿಸ್ ಐ ಆಮ್ ಸೋ ಮಚ್ ಹ್ಯಾಪಿ ಆ್ಯಂಡ್ ಐ ಗಾಟ್ ದಟ್ ಮ್ಯಾಕ್ ರೀಫಿಲ್ಲರ್. 40 ನೋಡಿದೆ, ತುಂಬ ಸ್ವಲ್ಪ ಲೈಟ್ ಅನಿಸ್ತು. ಐ ಆಮ್ ಓಕೆ. ನನಗೆ ಆ ಥರ ಸ್ಕಿನ್ ಟೋನ್ ಲೈಟರ್ ಆಗಬೇಕು ಆ ಥರ ಏನೆಲ್ಲ ಇಲ್ಲ. ಸೊ 41 NC41 ರೀಫಿಲ್ ತೊಗೊಂಡೆ. ರೀಫಿಲ್ ತೊಗೊಂಡ್ರೆ ಆ್ಯಕ್ಚುಲಿ ಒಂದು 500-600 ಕಮ್ಮಿ ಆಗುತ್ತೆ. ನಂಗೆ 2.5 ಆಯಿತು. ಯೂಶ್ವಲಿ ಮ್ಯಾಕ್ ಕಾಂಪ್ಯಾಕ್ಟ್ ಬಂದುಬಿಟ್ಟು 335 ಒಳಗಡೆ ಇದೆ. ಸೊ ಲಾಸ್ಟ್ ಟೈಮ್ ನನಗೆ ಹೇಳಿದ್ಲು ಇದು ಹೊಸ ತೊಗೊತಿದ್ರೆ ಸೊ ರೀಫಿಲ್ಲೇ ತೊಗೊಳ್ಳಿ ಅಂತ. ಸೊ ತೊಗೊಂಡು ಬಂದೆ. ಇವಾಗ ಲೆಟ್ ಮೀ ಡೂ ಶಾಪಿಂಗ್ ಹಿಯರ್. ಇಲ್ಲೂ ಅಷ್ಟೇ ಕ್ರೌಡ್ ಇದೆ ಗುರು. ಮಾಲ್ ಒಳಗಡೆನೂ ಕ್ರೌಡು, ಆಚೆನೂ ಕ್ರೌಡು. I really want to get this since from so many days. So finally I'm getting this one and ಅದು ತೋರಿಸಿ ಇದು ಎಕ್ಸ್ಪ್ಲೈನ್ ಮಾಡಿಬಿಡಿ ನೀವೇ. ಮ್ಯಾಮ್, ದಿಸ್ ಇಸ್ ಪೈರೇಟ್ ಇಸ್ ಫಾರ್ ಅಬಂಡೆನ್ಸ್ ಆ್ಯಂಡ್ ಪ್ರಾಸ್ಪರಿಟಿ. ಅಮೆಥಿಸ್ಟ್ ಸ್ಟ್ರೆಸ್ ರಿಲೀಫ್, ಪೀಸ್, ಬೆಟರ್ ಸ್ಲೀಪ್. ದಿಸ್ ಇಸ್ ಸಿಟ್ರಿನ್ ಸಕ್ಸಸ್ ಅಟ್ರಾಕ್ಷನ್. Okay, I'm getting these 4 actually right now. I'm getting this certificate also. So full ಅಂದರೆ ಅಥೆಂಟಿಕ್ ಒರಿಜಿನಲ್ಲು. ನೀವು ಬೇಕಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. Wow, nice. See, with certificate I got this. This is Tiger Eye, Evil Eye Protection and Confidence Care. Citrine is for abundance and success attraction. Pyrite ಬಂದ್ಬಿಟ್ಟು wealth and prosperity. Clear quartz ಬಂದ್ಬಿಟ್ಟು clarity of mind and decision making. Green aventurine is for attracting new opportunities. Yeah, like the male version alva idu. Yeah, this is male version and I got the female version. Female ಅಲ್ಲಿ hematite extra. Okay.
ನಾವೆಲ್ಲನೂ ಶಾಪ್ ಮಾಡಿ ಬಂದುಬಿಟ್ಟಿದ್ವಿ. ಬಟ್ ನಮ್ಮಮ್ಮಗೆ ತೊಗೋಬೇಕಂತ ನೋಡಿದೆ ನಾನು, ವಿಚ್ ಈಸ್ ಹೆಲ್ತ್ ರಿಲೇಟೆಡು. ಸೊ ಆಮೇಲೆ ಯಾಕೋ ಮನ್ಸು ತಡಿಲಿಲ್ಲ. ಸೊ ಹೋಗ್ಬಿಟ್ಟು ನಮ್ಮಮ್ಮಗೂ ಒಂದು ತೊಗೊಂಡು ಬಂದಿದ್ದೀನಿ. ಈಗ ಅಂದ್ಕೊಂಡೇ ಇರಲಿಲ್ಲ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ. ನಾವು 9:30 ಟೈಮು ಅಂದ್ಕೊಂಡೇ ಇರಲಿಲ್ಲ. ಸೊ ಇವಾಗ ಸ್ಟ್ರೈಟ್ ಮನೆಗೆ ಹೋಗಿ ಊಟ ಮಾಡೋದು. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಸಿ ದ ಪೈರೇಟ್, ಸಿಟ್ರಿಸ್ಟ್ ಮತ್ತು ಅಮೆಥಿಸ್ಟ್ ಮೂರನ್ನು ಹೀಗೆ ಇಟ್ಟಿದ್ದೀನಿ. ದಿಸ್ ಈಸ್ ವಾಟ್ ಐ ನೀಡೆಡ್. ನಂಗೆ ದೊಡ್ಡದೇ ತೊಗೊಳ್ಬೇಕು, ಇಲ್ಲೆಲ್ಲ ಇಡಬೇಕು, ತುಂಬ ಚೆನ್ನಾಗಿರೋದಿತ್ತಲ್ಲ ಅಲ್ಲಿ ಆ ಥರ ಅಂತ ಇತ್ತು. ಬಟ್ ನೋ, ರೈಟ್ ನವ್ ದಿಸ್ ಈಸ್ ಎನಫ್ ಬಿಕಾಸ್ ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಹಾಗಾಗಿ ಆ್ಯಂಡ್ ಮೈ ಬ್ರೇಸ್ಲೆಟ್ ಈಸ್ ವಿಚ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಸಿ ವಿತ್ ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ, ವಿಚ್ ಹ್ಯಾಸ್ ಎವ್ರಿಥಿಂಗ್. ಅಂದರೆ ಪೈರೇಟ್ ಇದೆ, ಸಿಟ್ರಿನ್ ಇದೆ, ಗ್ರೀನ್ ವೆಂಚರ್ ಇದೆ, ಕ್ಲಿಯರ್ ಸ್ಕ್ವಾಟ್ಸ್ ಇದೆ, ಟೈಗರ್ ಐ ಇದೆ, ಹೆಮೆಟೈ ಇದೆ. ಸೊ ಇದೆಲ್ಲದು ಇನ್ಕ್ಲೂಡ್ ಇದೆ. ಸ್ಪೆಷಲಿ ನನಗೆ ಇವಾಗ ಬೇಕಂತ ಅನಿಸ್ತು. ರೈಟ್ ನವ್ ಬೀಯಿಂಗ್ ಅ ಮೇಕಪ್ ಆರ್ಟಿಸ್ಟ್, ಆ್ಯಸ್ ಅ ಬಿಸ್ನೆಸ್ ಗರ್ಲ್ ಐ ವಾಂಟ್ ದಿಸ್ ಅಂತ ತೊಗೊಂಡೆ. ಆ್ಯಂಡ್ ಪ್ರೀತಮು ಕೂಡ ಇದ್ರದ್ದೇ ಮೇಲ್ ವರ್ಷನ್ ತೊಗೊಂಡ, ನೋಡಿರ್ಬೋದು ನೀವು. ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು ಕೂಡ ಹಾಕಿದ್ದೆ. ಆ್ಯಂಡ್ ಇವರು ತುಂಬಾ ಜೆನ್ಯೂನ್ ಆಗಿದ್ದಾರೆ. ಸೊ ಕೆಂಗೇರಿಲಿ ಸಮಥಿಂಗ್ ಅವ್ರದ್ದು ಸ್ಟೋರ್ ಥರ ಬರುತ್ತಂತೆ. ಸೊ ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್, ಇಫ್ ಯು ಗೈಸ್ ಗೋನ ಬಿಲೀವ್ ದಿಸ್. ಸೊ ನಿಮ್ಮ ಮನೆಗಳಿಗೂ ಈ ಥರ ಏನಾದ್ರು ಬೇಕು, ಅಥವಾ ಇನ್ನೂ ಚೆನ್ನಾಗಿ ಇನ್ನೂ ದೊಡ್ಡದು ಬೇಕು, ನೀವೇನಾದ್ರು ಬಿಸ್ನೆಸ್ ಆಗಿ ನಿಮ್ಮ ಸ್ಟುಡಿಯೋಸ್ಗೆ ಬೇಕು, ಅಥವಾ ನಿಮ್ಮ ಆ ಥರ ಏನೇ ಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಸಿ ದಿಸ್ ಇಸ್ ದೇರ್ ಥಿಂಗ್. ಐ ಥಿಂಕ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇರುತ್ತೆ ಅವ್ರದ್ದು ಇಲ್ಲಿ. ಸೊ ಇದನ್ನು ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, ವಿಡಿಯೋದಲ್ಲಿ ನೀವು ನೋಡ್ಬೋದು. ಆ ಥರ ಸ್ಟೋರ್ಸ್ ಪಕ್ಕನೇ ಒಂದು ಕುರ್ತಾ ಸ್ಟೋರ್ ಇತ್ತು. 3 ಕುರ್ತಾಸ್ಗೆ 999 ಹೇಳಿದ್ರು, ಶಾರ್ಟ್ ಕುರ್ತಾಸು. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಅಂದರೆ ಮೆಟೀರಿಯಲ್ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಐ ಗಾಟ್ ದಿಸ್ ಪ್ಯಾಟ್ರನ್ ತೋರಿಸ್ತೀನಿ. ಐಮ್ ಗೋನಾ ಪ್ಲೇಸ್ ಮೈ ಮೊಬೈಲ್ ಹಿಯರ್. ದಿಸ್ ಇಸ್ ದ ಫಸ್ಟ್ ಟಾಪ್. ಹೌ ಪ್ರಿಟಿ ಆ್ಯಂಡ್ ಬ್ಯೂಟಿಫುಲ್. ಸಿ 999ಗೆ 3 ಸಿಕ್ತು. ಈ ಪ್ಯಾಟ್ರನ್ ಒಂದು ತೊಗೊಂಡೆ. ಇದರಲ್ಲಿ ಕಲರ್ಸ್ ಆಪ್ಷನ್ ಮತ್ತು ಇದೆಲ್ಲ ತುಂಬ ಚೆನ್ನಾಗಿತ್ತು. ಫೋರಮ್ ಮಾಲಲ್ಲಿ ಪ್ರತಿ ವೀಕೆಂಡಲ್ಲೂ ಇವಾಗ ಆ ಥರ ಸೇಲ್ ಹಾಕ್ತಿದ್ದಾರಂತೆ. ಇನ್ನೊಂದು ಈ ಥರ ವೈಟ್ ಒನ್, ಆ್ಯಸ್ ಸಿಂಪಲ್ ಮತ್ತು ದೇಸಿಯಾಗಿ. ಆ್ಯಂಡ್ ಇದು ನೋಡಿದೆ, ತುಂಬ ಅಂದರೆ 1000 ಕಲೆಕ್ಷನ್ ಇತ್ತು. ನೋಡಿದ ಹಾಗೆ ಸೆಲೆಕ್ಟ್ ಮಾಡ್ಕೊಂಡೆ. ಸಿ ಇದು ಒಂದು ಈ ಥರ ಹಿಂದೆ ಟೈ ಮಾಡೋದಿದೆ, ಈ ಕಲರು. ಸೊ ಇದು ಇಷ್ಟ ಆಯಿತು. ಸೊ ಹಂಗಾಗಿ ಈ 3 ತೊಗೊಂಡೆ ನಾನು. 999ಗೆ 3 ಟಾಪ್ಸು. ಎಸ್, ದಿಸ್ ಇಸ್ ಹೌ ಮೈ ವೀಕೆಂಡ್ ವಾಸ್. ಟುಮಾರೋ ಐ ಮೇ ಗೋ ಫಾರ್ ಮೂವಿ. ಹಾಯ್ ಯು ಗೈಸ್, ದಿಸ್ ಇಸ್ ಅ ನೆಕ್ಸ್ಟ್ ಡೇ. ಇಟ್ಸ್ ಸಂಡೇ. ನಾನು ಹೇಳ್ದಂಗೆ ನಿನ್ನೆ ಇಟ್ಸ್ ಅ ಮೂವಿ ಟೈಮ್. ಸೊ ನಾವು ಮಾ ಎಂಟಿ ಬಂಗಾರಂ ಮೂವಿಗೆ ಹೋಗ್ತಿದ್ದೀವಿ. ಆ್ಯಂಡ್ 1:30 ಶೋ YGR ಮಾಲ್ ಇಲ್ಲೇ RR ನಗರದಲ್ಲೇ ಹೋಗ್ತಾ ಇದ್ದೀನಿ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ನಾನು ಆಲ್ರೆಡಿ ಮೂವಿ ಟಿಕೆಟ್ಸ್ ಬುಕ್ ಮಾಡಿದ್ದೀನಿ. ಆ್ಯಂಡ್ ಸ್ನ್ಯಾಕ್ಸ್ ಎವ್ರಿಥಿಂಗ್ ಈಸ್ ಬುಕ್ಡ್. ಸೊ ನಾನು ಒಂಥರ ಸರ್ಪ್ರೈಸ್ ಮಾಡ್ತಿರೋದು ಇದು ಪ್ರೀತಮ್ಗೆ. ಬಿಕಾಸ್ ನಾನು ಇವಾಗ ಹೋಗಿ ಮೂವಿ ಟಿಕೆಟ್ ತೊಗೊಂಡು ಎಲ್ಲ ತೊಗೋಬೇಕು, ಟೈಮ್ ಆಯಿತು, ನಡಿ ಅಂತಿದ್ದಾನೆ. ಬಟ್ ಆಲ್ರೆಡಿ ನಾನೆಲ್ಲ ಬುಕ್ ಮಾಡಿಬಿಟ್ಟಿದ್ದೀನಿ 1:30 ಶೋಗೆ. ಸ್ನ್ಯಾಕ್ಸ್ ಆಗಿರ್ಬೋದು, ಕೊಕೋ ಕೋಲಾ, ವಾಟ್ ಈಸ್ ದಟ್, ನ್ಯಾಚೋಸ್ ಆ್ಯಂಡ್ ಫ್ರೈಸ್, ಬರ್ಗರ್ ಎಲ್ಲ. ಬಿಕಾಸ್ 1:30 ಊಟ ಇನ್ನೂ ನಾವು ಮಾಡಿಲ್ಲ. ಸೊ ಅಲ್ಲೇ ಹೋಗಿದ್ದೆಲ್ಲ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದೆಲ್ಲ ಆಲ್ರೆಡಿ ಟಿಕೆಟ್ ಸಮೇತ ಅದೆಲ್ಲದು ಬುಕ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ರೆಡಿ ಲೈಕ್ ದಿಸ್. ನೆನ್ನೆ ತೊಗೊಂಡಿದ್ದು ಟಾಪ್ ನೋಡಿರ್ಬೋದು, ತೋರಿಸಿದ್ದೀನಿ. ದಿಸ್ ಈಸ್ ಹೌ ಇಟ್ಸ್ ಲುಕಿಂಗ್ ಆನ್ ಮೀ. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ನೋಡಿ ಯಾರಿದ್ದಾರೆ ನನ್ನ ಜೊತೆ. ಸಾನ್ವಿ ಈಸ್ ಹಿಯರ್. ಸಾನ್ವಿ ಎಲ್ಲರೂ ಬಂದಿದ್ರು, ಸ್ಕಂದ, ಸಾನ್ವಿ ಎಲ್ಲರೂ. ಅವ್ರ ಸ್ಕಂದ ಫ್ಯಾಮಿಲಿಯವ್ರು ಏನೋ ಕೆಲಸ ಇದೆ ಅಂತ ಹೋದ್ರು. ಏನಕ್ಕೆ ಬಂದಿದ್ರು ಅಂದರೆ ಕೆಂಗೇರಿಲಿ ನಮ್ಮ ಚಿಂಟು ಅವ್ರದ್ದು ಹೋಟೆಲ್ ಓಪನಿಂಗ್ ಇವತ್ತು. ಸೊ ಅದಕ್ಕೆ ಬಂದಿದ್ರು. ಅಂದರೆ ಮೊನ್ನೆನೇ ಓಪನ್ ಆಯಿತು, ಬಟ್ ಇವತ್ತಿಂದ ಫುಡ್ ಸ್ಟಾರ್ಟು. ಸೊ ಅದಕ್ಕೆ ಬಂದಿದ್ರು. ಬಿರಿಯಾನಿ ಎಲ್ಲ ತಿಂದಿದ್ದಾರೆ. ಅಲ್ಲಿ ಹೆಂಗಿದೆ? ಚೆನ್ನಾಗಿದೆ. ನಮ್ಮ ಮನೆಗೂ ಪಾರ್ಸೆಲ್ ಬಂದಿದೆ. ನಾನು ಕೂಡ ಇವತ್ತೇನೋ ಪರ್ಸ್ನಲ್ ಇದ್ದಿದ್ದರಿಂದ ಹೋಗೋಕ್ಕಾಗಿರಲಿಲ್ಲ. ಅಂದರೆ ಇವತ್ತು ಓಪನಿಂಗ್ ಅಂದರೆ ಫುಡ್ ಇದಲ್ವಾ, ಪರವಾಗಿಲ್ಲ, ನೆಕ್ಸ್ಟ್ ಯಾವಾಗಾರು ಹೋಗೋಣ ಅಂದ್ಕೊಂಡಿದ್ದೆ. ಇವರು ಎಲ್ಲ ಬಂದು ಹೋಗಿರೋದು ನನಗೆ ಗೊತ್ತಿಲ್ಲ. ಇಲ್ಲ ಇವ್ರು ಬರ್ತಾರೆ ಅಂದರೆ ನಾನು ಮೂವಿ ಕ್ಯಾನ್ಸಲ್ ಮಾಡಿ ಇವ್ರ ಜೊತೆ ಹೋಗ್ತಾ ಇದ್ದೆ. ಇಟ್ಸ್ ಓಕೆ. ಬಟ್ ಎಲ್ಲ ತಿನ್ಕೊಂಡು ಪಾರ್ಸಲ್ ಹೆಂಗಿದ್ರು ನಮ್ಮ ಮನೆಗೆ ಬಂದಿದೆ. ಇವಾಗ ನಾನು ಇವಳು ಎಲ್ಲರೂ ಆಚೆ ಹೋಗೋಣ ಒಂದು ರೌಂಡ್ ಅಂತ ಅಂದ್ಕೊತಾ ಇದ್ದೀವಿ. ಅದಾದಮೇಲೆ ನೈಟ್ ಊಟಕ್ಕೆ ಹೆಂಗಿದ್ರು ಚಿಂಟು ಅವ್ರದ್ದೇ ಬಿರಿಯಾನಿ ಬಂದಿದೆ. ಅದು ತಿನ್ಕೊಂಡು ಅದ್ರ ಜೊತೆ ಏನಾರು ನಂಚ್ಕೊಳ್ಳೋಕ್ಕೆಲ್ಲ ಮಾಡಿ ತಿಂದು ಒಟ್ಟಿಗೆ ಡಿನ್ನರ್ ಮುಗಿಸ್ಕೊಂಡು ಹೊರಡ್ತಾರೆ. ಕೇಮ್ ಟು ಗ್ಲೆನ್ಸ್. ಯಾಕೆ ಅಂದರೆ ಚಾಕ್ಲೇಟ್ ಕ್ರೋಸಾನ್ ತಿನ್ನೋಕ್ಕೆ ಗ್ಲೆನ್ಸ್ಗೆ ಹೋಗೋಣ ಅಂದು ಅದಕ್ಕೆ. ಆ್ಯಂಡ್ ರೆಡ್ ವೆಲ್ವೆಟ್ ಕಪ್ ಕೇಕ್ ತಿನ್ನೋದಕ್ಕೆ. ಡನ್ ಫಾರ್ ದ ಡೇ. ಸಾನು ಎಲ್ಲ ಊಟ ಎಲ್ಲ ಆಯಿತು, ಹೊರಡ್ತಾ ಇದ್ದಾರೆ ಈಗ. ಬಾಯ್. ತೋರಿಸು ನಾನು ಒಂಚೂರು ಅಂತ ತೆಗೆದ್ಲು, ಇಲ್ಲಿ ಕಾಣಲ್ಲ. ಬಾಯ್ ಮಾಡು.
Yes, I'm done for the day and I'm done for this weekend. Movie ಬಗ್ಗೆ ಹೇಳಿಲ್ಲ ಅಲ್ವಾ, it was like a one time watch. Am ಬಗ್ಗೆ ಹೇಳೋದೇ ಬೇಡ ಅಲ್ವಾ, she is superb. Yeah, I loved it. It was like a one time watch for me. ಸ್ವಲ್ಪ ಡ್ರ್ಯಾಗ್ ಮಾಡಿದ್ದಾರೆ ಅಂತ ಅನಿಸ್ತು ಮಧ್ಯದಲ್ಲಿ after interval. I'm gonna end this video here itself. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Mwah. Bye.